ಕಾಂಗ್ರೆಸ್ಸು ಅಂದರೆ ಇಂಡಿಯಾ ಗಠಬಂಧನ 225 23 24 ಇಲ್ಲಿಗೆ ಐತೆ. ಆಮೇಲೆ ಅದೇ ರೀತಿ BJP 300 ಕ್ರಾಸ್ ಐತೆ, ಅಂದರೆ 300 302 ಈ ರೀತಿ ಒಂದು ಸ್ವಲ್ಪ ಹೇರಾಫೇರಿಗಳು ಆಗ್ತಾ ಇವೆ, ಅಂದರೆ ಇನ್ನೂ ಅದು ಏರಿಲ್ಲ. ಆಮೇಲೆ ಅದೇ ರೀತಿ ನಾವು ಇದಕ್ಕೆ ಬಂದು ನೋಡ್ತೀವಿಪ್ಪ ಅಂತಂತಂದರೆ 237 ಇತ್ತು, ಅಂದರೆ 242 ಸೀಟ್ಗಳಲ್ಲಿ BJP ಮುನ್ನಡೆಯನ್ನು ಪಡಿತಾ ಇತ್ತು. ಬಟ್ ಆದರೆ ಇವಾಗ 237ಕ್ಕೆ ಬಂದೈತೆ. ಕಾಂಗ್ರೆಸ್ಸು 94ಕ್ಕಿತ್ತು, ಇವಾಗ 99ಕ್ಕೆ ಬಂದೈತೆ. ಸೊ ಇದೆಲ್ಲ ಯಾಕೆ ಇಷ್ಟೊಂದು ಹೇರಾಪೇರಿಗಳಾಗ್ತಾ ಇವೆ, ಇದೆಲ್ಲ ನೋಡಿಕೊಂಡು ಸ್ವಲ್ಪ ಡಿಸ್ಕಷನ್ ಮಾಡೋಣ. ಸೊ ಈ ಡಿಸ್ಕಷನ್ಗೆ ನಮ್ಮ ಜೊತೆಗೆ ಇವತ್ತು MI ಜೋತವರ್ ಸಾಹೇಬ್ರಿದ್ದಾರೆ. ಸರ್ ನಮಸ್ಕಾರ ಸರ್. ಸರ್ ಇವಾಗ ನೋಡಿ ಏನಂತೀರ ನೀವು, ಇಂಡಿಯಾ ಗಠಬಂಧನ NDA ಅಂದರೆ ಪ್ರಾಪರ್ ಆಗಿ 237 ಸೀಟು ಬಿಜೆಪಿಗೆ ಬಹುಮತ ಸಿಗುವಂತಹ ಯಾವುದೇ ಒಂದು ಲಕ್ಷಣಗಳು ಕಾಣ್ತಾ ಇಲ್ಲ. ಸೊ ಈ ಬಾರಿ NDA ಬರಲೇಬೇಕು. ಸೊ ಇದರಲ್ಲಿ ಸಾಕಷ್ಟು ಜನ NDAದಲ್ಲಿ ಸಾಕಷ್ಟು ಜನ ದಲ್ ಬದಲುಗಳು ಅವರೇ. ಫಾರ್ ಎಕ್ಸಾಂಪಲ್ ನಿತೀಶ್ ಕುಮಾರ್ ಸಾಹೇಬರು, ಆಮೇಲೆ ನಮ್ಮ ನಾಯ್ಡು ಸಾಹೇಬರು. ಸೊ ಇವರಿಬ್ರು ಹೆಂಗಪ್ಪ ಅಂತಂದ್ರೆ ಥಟಕ್ ಈ ಕಡೆ ಥಟಕ್ ಈ ಕಡೆ, ಅವ್ರು ಬೇರೆ ಮೇಲೆ ಕುಳಿತಿರ್ತಾರೆ. ಯಾವಾಗಲೂ ಬೇರೆ ಮೇಲೆ ಕುಂಡು ಯಾವ ಕೂಡ ಎಷ್ಟು ಬೆಳೆ ನೋಡ್ಕೊಂಡು ತೆಗೆದೋಗ್ಬಿಡ್ತಿರ್ತಾರೆ. ಬೇರೆ ಮೇಲೆ ಕುಳಿತಂತ ಹಕ್ಕಿ ಹೇಳಿದ್ದಂಗೆ ಅವರೆಲ್ಲ. ಓಕೆ, ಇಂಥದೆಲ್ಲ ಈಗ ನಮಗೆ ಮುಖ್ಯವಾಗಿ ಬೇಕಾಗಿದ್ದೇನಪ್ಪ ಅಂತಂದ್ರೆ ಮೋದಿಯವ್ರಿಗೆ ಬೇಕಾಗಿದ್ದು 272 ಸ್ವತಃ BJP ಆಗ್ಬೇಕಾಗಿತ್ತು, BJP ಆಗ್ಬೇಕು. ಈಗ ಮತ್ತು 237 ಬಂದು ಕೈ ಹೇಳೋದು ಎಷ್ಟು ಹಿಡಿತಪ್ಪ, 303ರಿಂದ ಈಗ ಎಷ್ಟು ಆಗ್ಬೇಕಾಗಿತ್ತು, ಎಷ್ಟು ಕಡಿಮೆ ಅದು ಈಗ 239 ಬಂದ, 39 40 ಅಂದ್ರೆ ಎಷ್ಟು ಸೀಟ್ ಕಡಿಮೆ ಅದು ನಿಮಗೆ 300 ಅಂದ್ರೆ ಆಲ್ಮೋಸ್ಟ್ ಒಂದು 100 ಸನೆ ಸಾಲದಲ್ಲ. ಅದು ದೊಡ್ಡ ಒಂದು ಹೊಡೆತ ಕೊಟ್ಟಾಗ. ಆಮೇಲೆ ಈ ಒಂದು ಹೊಡೆತ ಕೊಟ್ಟಿದ್ದು ಯಾವ್ದಪ್ಪ ಉತ್ತರ ಪ್ರದೇಶ ಬಹಳ ಭರವಸೆ ಇಟ್ಟಿದ್ರು ಅವರು. ಆದ್ರೆ ಈ ಸಲ ಉತ್ತರ ಪ್ರದೇಶ ಪೂರ್ತಿಯಾಗಿ ಸಪಾ ಜೊತೆಗೆ ಅಂದ್ರೆ ಸಮಾಜವಾದಿ ಪಾರ್ಟಿ ಜೊತೆಗೆ ಸಪಾ ಆಗಿಬಿಡ್ತು ಅಲ್ಲೇ, ಸಪಾ BJP. ಹೌದು ಸರ್. ಅದೇ ರೀತಿ ಮತ್ತೆ ಇನ್ನು ನಾವು ಜನತಾದಳ ಯುನೈಟೆಡ್ ಅಂದ್ರೆ ನಮ್ಮ ಇವರು ಏನಂತೀರ ಪಲ್ಟೂರಾಮ್ ಅವ್ರ ಬದಲು ಮಾತಾಡ್ಬೇಕಂತಂದ್ರೆ ಇಂಡಿಯಾ ಸ್ಟಾರ್ಟ್ ಮಾಡಿದವ್ರೆ ಅವರು, ಇಂಡಿಯಾ ಗಠಬಂಧನ ಸ್ಟಾರ್ಟ್ ಮಾಡಿದವ್ರೆ ಅವರು. ಸೊ ಇದು ಯಾಕೋ ಒಂದು ಏನಂತೀರ ನೀವು ಷಡ್ಯಂತ್ರ ಅಂತ ಅನ್ಸಲ್ವಾ BJPಗೆ, ಅಂದ್ರೆ PM ನರೇಂದ್ರ ಮೋದಿ ಅವ್ರ ವಿರುದ್ಧ ಒಂದು ಷಡ್ಯಂತ್ರ ತರ ಕಾಣಿಸ್ತಾ ಇಲ್ವಾ ಇದು? ನೋಡ್ರಿ, ಅಂದ್ರೆ PM ನರೇಂದ್ರ ಮೋದಿ ಅವ್ರು ಅಂದ್ರೆ ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತಂದ್ರೆ, ಪ್ರಶಾಂತ್ ಕಿಶೋರ್ ಅವರು ಗ್ರೌಂಡ್ ಲೆವೆಲ್ ಅಲ್ಲಿ ಇಳಿದ್ಬಿಟ್ಟು ಅಂದ್ರೆ ಆಲ್ಮೋಸ್ಟ್ ಆಲು ಗ್ರೌಂಡ್ ಲೆವೆಲ್ ರಿಪೋರ್ಟ್ಸ್ ಏನು ಹೇಳುತ್ತಪ್ಪ, ಅದರಲ್ಲೂ ಕೂಡ ನನ್ನ ಸ್ನೇಹಿತರು ತುಂಬ ಜನ ಬಿಹಾರಲ್ಲಿ ಅವ್ರು ಏನಪ್ಪ ಅಂತಂದರೆ ಇವ್ರೇನು ಯಾರಂತೀರ ನೀವು, ಪ್ರಶಾಂತ್ ಕಿಶೋರ್ ಅವರು ಗ್ರೌಂಡ್ ಲೆವೆಲ್ಗಳಲ್ಲಿ ಇಳಿದ್ಬಿಟ್ಟು BJPಯದ್ದು ಜಾಸ್ತಿ ಪ್ರಚಾರ ಮಾಡ್ತಾ ಇದ್ರು ಬಿಹಾರ್ನಲ್ಲಿ, ಯಾರೋ ಪ್ರಶಾಂತ್ ಕಿಶೋರ್ ಅವರು. ಸೊ ಇದನ್ನ ಮುರಿಯೋದಕ್ಕೆ ಕಾಂಗ್ರೆಸ್ನವರು ರಣತಂತ್ರ ಹೂಡಿರ್ಬೇಕಲ್ವಾ ಇದನ್ನ? ನೋಡ್ರಿ, ಮೊದಲನೇದಾಗಿ ಪ್ರಶಾಂತ್ ಕಿಶೋರ್ ಅವರು ತಾವು ಒಬ್ಬ ಜನನಾಯಕ, ಮೊದಲೇನೋ ಸೆಪಾಲಜಿಸ್ಟ್ ಅವರು, ಮತ್ತೇನೋ ಕೆಲಸ ಮಾಡಿದಾರ, ಗೆಲ್ಲಿಸ್ಕೊಡ್ತು ಅಂತ ಪಾರ್ಟಿನ ಗೆಲ್ಲಿಸ್ಕೊಡ್ತಾನ ಇವರು ನಮ್ಮ ಪ್ರಶಾಂತ್ ಕಿಶೋರ ಅಂತ ಹವಾ ಆಗಿದ್ದು. ನಿಜವಾಗಿ ಅವ್ರು ಗೆಲ್ಲಿಸ್ಕೊಟ್ರು ಇಲ್ಲೋ, ಅವ್ರು ಗೆದ್ರು ಇಲ್ಲ ಸರ್. ಅದು ಮಮತಾ ಬ್ಯಾನರ್ಜಿ ಅವ್ರನ್ನ ಗೆಲ್ಲಿಸಿದ್ಮೇಲೆ ಇರಲಿ ಅದೇನೂ ಇರಲಿ. ಆದ್ರೆ ಅವರೊಬ್ಬ ಒಳ್ಳೆ ವ್ಯಾಪಾರಿಗ, ರಾಜಕೀಯವನ್ನು ಇಟ್ಟುಕೊಂಡು ವ್ಯಾಪಾರ ಮಾಡುವಂಥ ವ್ಯಕ್ತಿ ಅವರು. ಆನಂತರ ಬಿಸ್ನೆಸ್ ಆನಂತರ ಪಾರ್ಟಿ ಕಟ್ಟಲಿಕ್ಕೆ ನೋಡಿದ್ರು. ಅಲ್ಲಿ ಬಿಹಾರದಲ್ಲಿ ಜನರಿಗೆ ಭೇಟಿ ಆಗುವಂತ ಒಂದು ಪಾದಯಾತ್ರೆ ಮಾಡೋದು, ಮತ್ತೇನೋ ಮಾಡೋದು ಮಾಡಿದ್ರು. ಆದ್ರೆ ಸರ್ ಅವರು ಪಾದಯಾತ್ರೆ ಮಾಡ್ತಾನೆ ಅಲ್ಲಿ ಏನ್ ಮಾಡ್ತಾ ಇದ್ರಪ್ಪ ಅಂತಂತಂದ್ರೆ ಇವ್ರಿಗೆ ಏನಂತೀರ ನೀವು BJP ಕ್ಯಾಂಪೇನಿಂಗ್ ನಡೆಸ್ತಾ ಇದ್ರು ಅಂತ ಒಂದು ಸುದ್ದಿ. ಸೊ ಅದನ್ನ ಮುರಿಲಿಕ್ಕೆ ನಮ್ಗೆ